ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬಾಂಬೆಯಲ್ಲಿ ಮಾಲ್ಗೆ ಹೋಗ್ತಾ ಇದ್ದೇವೆ. ಸೊ ಇವತ್ತಿನ ಫುಲ್ ವಿಡಿಯೋ ಮಾಲ್ಗೆ ಹೋಗುವಂಥದ್ದು. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾವ ಮಾಲ್ಗೆ ಹೋಗ್ತಿದ್ದೇವೆ ನಿಮಗೇನೆ ಗೊತ್ತಾಗುತ್ತೆ. ಸೊ ಹಾಗಾದರೆ ವಿಡಿಯೋನು ಶುರು ಆಗುತ್ತೆ. ಫುಲ್ ಆಗಿ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ನಾವಿವತ್ತು ಬಾಂಬೆಯಲ್ಲಿ ದಿ ಕ್ಯಾಪಿಟಲ್ ಮಾಲಿಗೆ ಬಂದಿದ್ದೇವೆ. ಈ ಮಾಲ್ ಬಂದುಬಿಟ್ಟು ತುಂಬಾ ಸೂಪರ್ ಆಗಿದೆ. ಮಕ್ಕಳಿಗಂತೂ ಹೇಳೋದೇ ಬೇಡ, ಎಂಜಾಯ್ ಮಾಡಲಿಕ್ಕೆ ಒಂದು ಸೂಪರ್ ಆಗಿರುವ ಸ್ಪೇಸ್ ಅಂತಲೇ ಹೇಳ್ಬೋದು. ಒಮ್ಮೆ ಈ ಮಾಲ್ನ ಒಳಗಡೆ ಹೋದರೆ ನಮಗೆ ಟೈಮ್ ಪಾಸ್ ಆದದ್ದೇ ಗೊತ್ತಾಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ಈ ಮಾಲ್ ಬಂದುಬಿಟ್ಟು. ಸೊ ಹಾಗಾಗಿ ಒಳಗಿದ್ದು ಫುಲ್ ಅಂದರೆ ಈ ಮಾಲ್ ಒಳಗಡೆದು ಫುಲ್ ವಿಡಿಯೋ ಎಲ್ಲ ಮಾಡಿದ್ದೇವೆ ನಾವು. ಸೊ ಹಾಗೆ ನಮಗೆ ಏನು ಬೇಕು ತಿನ್ನಲಿಕ್ಕೆ ಅದೆಲ್ಲ ಇದೆ. ಆದರೆ ಪ್ರೈಸ್ ಮಾತ್ರ ನಮ್ಮ ಮಂಗಳೂರಲ್ಲೆಲ್ಲ ಮಾಲಲ್ಲಿ ಯಾವ ರೀತಿ ಪ್ರೈಸ್ ಇದೆ ಹಾಗೇ ಸ್ವಲ್ಪ ಜಾಸ್ತಿನೇ ರೇಟ್. ಸೊ ಹಾಗಾಗಿ ನಾವಿಲ್ಲಿ ಜಾಸ್ತಿ ಏನು ತಿನ್ನಲಿಕ್ಕೆ ಹೋಗಲಿಲ್ಲ, ಐಸ್ ಕ್ರೀಮ್ ತಿಂದಿದ್ದೇವೆ. ಸೊ ಅದು ಬಿಟ್ಟು ನಾವು ಅವತ್ತೇ ಬೀಚಿಗೆ ಹೋಗಬೇಕು ಅಂತ ಎಣಿಸಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಕತ್ತಲ ಆಗ್ತಾ ಬಂದದ ಕಾರಣ ನಮಗೆ ಬೀಚಿಗೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬೀಚಿಗೆ ಹೋಗುವ ಅಂತ ಅಲ್ಲಿಂದ ಈ ಮಾಲಿಂದ ಅಗೇನ್ ನಮ್ಮ ಮನೆ ಹತ್ತಿರ ಅಂದರೆ ನಲ್ಲಸೂಪರಕ್ಕೆ ಬಂದು ಅಲ್ಲಿ ಸರೌಂಡ್ ಏರಿಯಾ ಸ್ವಲ್ಪ ಸುತ್ತಾಡಿದ್ವಿ. ಹಾಗೆಯೇ ಅಲ್ಲಿ ಒಂದು ಪವರ್ಫುಲ್ ಗಣಪತಿ ಮಂದಿರ ಇತ್ತು. ಸೊ ಅಲ್ಲಿ ಕೂಡ ಹೋದ್ವಿ. ಸೊ ಇಲ್ಲಿ ನಾವು ಮಾಲಲ್ಲಿ ಜಸ್ಟ್ ನೋಡ್ತಾ ಹೋದ್ವಿ. ಬ್ಯಾಗ್ಸ್, ಡ್ರೆಸ್ ಏನೆಲ್ಲ ಇತ್ತು. ಹಾಗೆಯೇ ಇಲ್ಲಿ ಝೂಡಿಯೋ ಅಂತ ಇದೆ. ನಾನೇನು ಹಾಕಿದ್ದೆ ನೋಡಿ ಡ್ರೆಸ್, ಅದು ಕೂಡ ಝೂಡಿಯೋದಿಂದ ತೆಗೆದದ್ದು. ಸೊ ಅಲ್ಲಿ ಸ್ವಲ್ಪ ರೀಸನೇಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ಆಂಟಿಯ ಮಗಳು ಅಂದರೆ ನನ್ನ ತಂಗಿ ಕೂಡ ಅಲ್ಲಿಂದನೇ ಡ್ರೆಸ್ ಎಲ್ಲ ತೆಗೆಯೋದು. ಸೊ ಒಳ್ಳೆ ಡ್ರೆಸ್, ಒಳ್ಳೆ ಕ್ವಾಲಿಟಿದು ಕಾಟನ್ ವೇರ್ಸ್ ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಸೊ ಹಾಗೆಯೇ ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಸೊ ನನ್ನ ಚಿಕ್ಕ ಮಗ ಅಂತೂ ಹೇಳೋದೇ ಬೇಡ, ಅವನಿಗೆ ರಿಟರ್ನ್ ಬರಲಿಕ್ಕೇ ಮನಸ್ಸಿರಲಿಲ್ಲ. ಸೊ ಅಷ್ಟು ಚೆನ್ನಾಗಿತ್ತು. ಸೊ ಅಷ್ಟು ಎಂಜಾಯ್ ಮಾಡಿದ್ದಾರೆ. ಫೈನಲಿ ನಾವು ನೋಡೋದೇನು, ನಮಗೆ ಬೇಕಾದದ್ದೇನು, ಮಕ್ಕಳ ಮುಖದಲ್ಲಿ ನಗು ಮೂಡಬೇಕಲ್ವಾ. ಸೊ ಅದು ಮೂಡಿದೆ. ಸೊ ಹಾಗಾಗಿ ನಮಗೆ ಕೂಡ ತುಂಬ ಖುಷಿಯಾಯಿತು. ಸೊ ಫೈನಲಿ ಮಕ್ಕಳಿಗೆ ಖುಷಿ ಆಯ್ತಲ್ಲ ಅಂತ. ಸೊ ಈಗ ನೋಡ್ತಾ ಇರ್ಬೋದು ನಾನು ಯಾವುದು ಇಯರಿಂಗ್ಸ್ ಹಾಕಿದ್ದೇನೆ ಅಂತ. ಈ ಇಯರಿಂಗ್ಸ್ ಬಂದುಬಿಟ್ಟು ನಾನು ಟ್ರೈನಲ್ಲಿ ಸೇಲ್ ಮಾಡ್ತಾಯಿದ್ರು ನಾವು ಬರುವಾಗ. ಅಂದರೆ ಊರಿಂದ ನಾವು ಬಾಂಬೆಗೆ ಬಂದ್ವಿ ಅಲ್ಲ, ಸೊ ಆಗ ಅಲ್ಲಿಂದ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು ಆ ಇಯರಿಂಗ್ಸ್. ಸೊ ಈ ಡ್ರೆಸ್ಸಿಗಂತೂ ಒಳ್ಳೆ ಮ್ಯಾಚ್ ಆಗ್ತಾಯಿತ್ತು. ಸೊ ಅದಲ್ಲದೆ ಬೇರೆ ಕೂಡ 2 ಸೆಟ್ ತಗೊಂಡಿದ್ದೇನೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇಯರಿಂಗ್ಸ್. ಸೊ ಇಲ್ಲಿ ಹಾಗೆಯೇ ಟ್ರೈನಲ್ಲಿ ಬರುವಾಗ ಇಯರಿಂಗ್ಸ್, ಬ್ಯಾಂಗಲ್ಸ್ ಈ ಥರ ಎಲ್ಲ ಸೇಲ್ ಮಾಡಿಕೊಂಡು ಬರ್ತಾರೆ. ಸೊ ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ನೋಡಿ ಎಷ್ಟೆಲ್ಲ ಥಿಂಗ್ಸ್ ಇದೆ ಅಂತ. ಸೊ ನನ್ನ ಮಗ ನೋಡಿ ಕುದುರೆ ಗಾಡಿಯಲ್ಲಿ ಕೂತಿದ್ದಾನೆ. ಸೊ ಅವನಿಗೆ ತುಂಬ ಖುಷಿಯಾಯಿತು. ನೋಡಿ ನಮ್ಮ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸೊ ನೀವೇನಾದರೂ ಬಾಂಬೆಗೆ ಬಂದರೆ, ನಿಮಗೇನಾದರೂ ಈ ಕ್ಯಾಪಿಟಲ್ ಮಾಲ್ ಹತ್ತಿರ ಇದ್ದರೆ ಖಂಡಿತ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ಸೊ ನಿಮಗಂತೂ ಖುಷಿಯಾಗಿ ಆಗುತ್ತೆ. ಮಕ್ಕಳಿಗಂತೂ ಹೇಳೋದೇ ಬೇಡ, ರಿಟರ್ನ್ ಬರಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಖುಷಿ ಆಗ್ತದೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೇನೆ. ಸೊ ನೀವೇನಾದರೂ ಈಚೆ ಬರೋದಾದರೆ ಖಂಡಿತ ಈ ಮಾಲ್ಗೊಮ್ಮೆ ವಿಸಿಟ್ ಮಾಡಿ. ಸೊ ಫುಡ್ಡು ಇಲ್ಲಿ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ, ಯಾಕಂದರೆ ಪ್ರೈಸ್ ಬಂದುಬಿಟ್ಟು ಅಷ್ಟೇ ಜಾಸ್ತಿ ಇದೆ. ಸೊ ನಾವು ಬಂದುಬಿಟ್ಟು ಅಮೂಲ್ ಐಸ್ ಕ್ರೀಮ್ಸ್ ಒಂದು ಟೇಸ್ಟ್ ಮಾಡಿದ್ದೇವೆ, ಚೆನ್ನಾಗಿತ್ತು. ಬಟ್ ಅದೇ ಫ್ಲೇವರ್ಸ್ ನಾವು ಸೆಲೆಕ್ಟ್ ಮಾಡಿ ಹೇಳಬೇಕು, ಫ್ಲೇವರ್ಸ್ ಮೇಲೆ ಡಿಪೆಂಡ್ ಟೇಸ್ಟ್. ಸೊ ಇಲ್ಲಿ ಯಾವ ಟೈಪಲ್ಲಿ ಗೇಮ್ಸ್ ಎಲ್ಲ ಇದೆ ನೋಡಿ. ಚಿಕ್ಕವರಿಗೆ ಕೂಡ ಗೇಮ್ಸ್ ಇದೆ, ದೊಡ್ಡವರಿಗೆ ಕೂಡ ಗೇಮ್ಸ್ ಇದೆ. ಇಲ್ಲಿ ಕೂಪನ್ ಮಾಡಲಿಕ್ಕೆ ಇರ್ತದೆ 1100 rupees ಇದು, ಅಂದರೆ ಆ ಕಾರ್ಡ್ ಥರ ಮಾಡಲಿಕ್ಕೆ ಇರ್ತದೆ. ಸೊ ಫಸ್ಟಿಗೆ ಮಾಡೋದಾದರೆ 1100 rupees ಆಗ್ತದೆ. ನೆಕ್ಸ್ಟ್ ನೀವು ಅದನ್ನೇ ರಿನಿವಲ್ ಥರ ಮಾಡೋದಾದರೆ ಅದನ್ನು 600 rupees ಕೊಟ್ಟು ರಿನಿವಲ್ ಥರ ಮಾಡಲಿಕ್ಕೆ ಇರ್ತದೆ. ಅದು ಬಂದುಬಿಟ್ಟು 1 year ತನಕ ವ್ಯಾಲಿಡಿಟಿ ಇರ್ತದೆ. ನೀವು 1100 rupees ಇದು ಕಾರ್ಡ್ ಮಾಡಿದರೂ ಕೂಡ 1 year ತನಕ ವ್ಯಾಲಿಡಿಟಿ ಇರ್ತದೆ. ಯಾವಾಗ ನೀವು ಇಲ್ಲಿಗೆ ಬಂದರೂ ಕೂಡ ಆ ಕಾರ್ಡ್ ಯೂಸ್ ಮಾಡಿಕೊಂಡು ಗೇಮ್ಸ್ ಆಟ ಆಡಬಹುದು. ಹಾಗೆಯೇ ಆ ಗೇಮ್ಸಿದ ಅಮೌಂಟ್ ಕಮ್ಮಿ ಆಗ್ತಾ ಬರ್ತದೆ ಗೇಮ್ಸ್ ಆಟ ಆಡಿ. ಸೊ ಅದಲ್ಲದೆ ಈ ಗೇಮ್ಸಲ್ಲಿ ಕೆಲವೊಂದು ಪ್ರೈಸ್ ವಿನ್ನಿಂಗ್ ಗೇಮ್ಸ್ ಕೂಡ ಇದೆ. ಕೆಲವೊಂದು ಗೇಮ್ಸಲ್ಲಿ ಚಾಕ್ಲೇಟ್ ಸಿಗ್ತದೆ, ಕೆಲವೊಂದು ಗೇಮ್ಸಲ್ಲಿ ಡಾಲ್ಸ್ ಸಿಗ್ತದೆ, ಟೆಡಿ ಬೇರ್ ಸಿಗ್ತದೆ. ಈ ರೀತಿ ಗೇಮ್ಸ್ ಕೂಡ ಇದೆ. ಇದೊಂದು ಗೇಮ್ ನೋಡಿ ತುಂಬಾ ಚೆನ್ನಾಗಿದೆ, ಅವರಿಗೆ ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ. ಸೊ ಮಕ್ಕಳು ಕೂಡ ಕೆಲವೊಂದು ಹಾರ್ಸಲ್ಲಿ, ಬೈಕಲ್ಲಿ, ಕಾರಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಕೂಡ ತುಂಬ ಖುಷಿಯಾಗಿದೆ. ಸೊ ಹಾಗೆಯೇ ನಾವಿಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೋಗಲಿಲ್ಲ. ಮಕ್ಕಳು ಎಷ್ಟೊತ್ತು ಎಂಜಾಯ್ ಮಾಡ್ತಾರೆ ಅಷ್ಟೊತ್ತು ನಾವು ಅಲ್ಲಿದ್ವಿ. ಸೊ ಅದು ಬಿಟ್ಟು
ಬಿಟ್ಟು ಇದು ಬಂದುಬಿಟ್ಟು ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿ ಈ ಸ್ಪೇಸಲ್ಲಿ. ಸೊ ನಾವು ಬಂದುಬಿಟ್ಟು ಅಮೂಲ್ ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ. ಸೊ ಅಮೂಲಲ್ಲಿ ಬಂದುಬಿಟ್ಟು ಬೇರೆ ಬೇರೆ ಐಸ್ ಕ್ರೀಮ್ ನಾವು ಟ್ರೈ ಮಾಡಿದ್ವಿ. ಬಟರ್ ಸ್ಕಾಚ್ ಆಗಿರಬಹುದು ಅಥವಾ ಚಾಕ್ಲೇಟ್ ಫ್ಲೇವರ್, ಕೇಸರ್ ಬಾದಾಮ್ ಫ್ಲೇವರ್, ಟೆಂಡರ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಒಂದು ನ್ಯಾಚುರಲ್ ಐಸ್ ಕ್ರೀಮ್ಸ್ ಇರುತ್ತಲ್ಲ ಆ ಥರ ಟೇಸ್ಟ್ ಇತ್ತು. ಸೊ ಅದಾಗಿ ನಾವು ರಿಟರ್ನ್ ನಲಸೂಪರಕ್ಕೆ ಬಂದು, ನಲಸೂಪರದಲ್ಲಿ ಇಲ್ಲಿ ಒಂದು ಫೇಮಸ್ ಗಣಪತಿ ಮಂದಿರ ಇದೆ. ಸೊ ಇಲ್ಲಿ ಬಂದ್ವಿ. ಇಲ್ಲಿದು ಕೆಲಸ ಎಲ್ಲ ನನ್ನ ಚಿಕ್ಕಪ್ಪನೇ ಮಾಡಿದ್ದು, ಅಂದರೆ ಅಲ್ಲಿ ಗ್ರಿಲ್ಲಿದು ಕೆಲಸ ಎಲ್ಲ ನನ್ನ ಚಿಕ್ಕಪ್ಪನೇ ಮಾಡಿದ್ದು. ಸೊ ಅದಾಗಿ ಅಲ್ಲೇ ಸರೌಂಡ್ ತಿರುಗಾಡ್ತಾ ಇರುವಾಗ ಇಲ್ಲಿ ಫಲೂದ ಎಲ್ಲ ಟೇಸ್ಟ್ ಮಾಡಿದ್ವಿ. ನಮಗೆ ಫಲೂದ ಅಂತೂ ತುಂಬ ಇಷ್ಟ. ಸೊ ಹೊಟ್ಟೆ ಫುಲ್ ಇದ್ದದ್ರಿಂದ ನಾವು ಫುಲ್ ತಗೊಳ್ಳಿಲ್ವ, ಒಂದು ಹಾಫ್ ಫಲೂದ ಟ್ರೈ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಹಾಫ್ ಫಲೂದನ್ನು ಪಾರ್ಸಲ್ ಮಾಡಿ ನಾವು ಮನೆಯಲ್ಲಿ ತಿನ್ನುವ ಅಂತ ಮನೆಗೆ ತಗೊಂಡು ಹೋದ್ವಿ. ಅದಲ್ಲದೆ ಇಲ್ಲಿ ಇನ್ನೊಂದು ಫುಡ್ ಇತ್ತು, ಸ್ಟ್ರೀಟ್ ಫುಡ್, ಅದು ಕೂಡ ಟ್ರೈ ಮಾಡಿದ್ವಿ. ಜಸ್ಟ್ ಟೇಸ್ಟ್ ಯಾವ ಥರ ಇದೆ ಅಂತ ನೋಡಲಿಕ್ಕೆ ನಾವು ಇದನ್ನು ಕೂಡ ಟ್ರೈ ಮಾಡಿದ್ವಿ. ಸೊ ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸ್ವಲ್ಪ ಸ್ಪೈಸಿ ಇತ್ತು. ಬಟ್ ಸ್ಟಿಲ್ ಟ್ರೈ ಮಾಡುವ ಅಂತ ಟ್ರೈ ಮಾಡಿದ್ದು. ಅದು ಬಿಟ್ಟು ನೈಟಲ್ಲಿ ನಾವು ಫುಡ್ ತಗೊಳ್ಳಿಲ್ಲ, ಅಂದರೆ ಊಟ ಮಾಡಲಿಲ್ಲ, ಪಿಜ್ಜಾ ಪಾರ್ಟಿ ಮಾಡಿದ್ವಿ. ಸೊ ನನ್ನ ಕಸಿನ್ ಇದ್ದಾಳಲ್ಲ, ಆಂಟಿ ಮಗಳು ಮೋಕ್ಷ, ಅವಳು ತರಿಸಿದ್ದು ಇದು ಮತ್ತು ಥಮ್ಸಪ್. ಸೊ ಡಾಮಿನೋಸ್ ಪಿಜ್ಜಾ ತುಂಬಾ ಚೆನ್ನಾಗಿತ್ತು. ಕೆಲವೆಲ್ಲ ನಾನು ಇದರಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡೋದು, ಗಾರ್ಲಿಕ್ ಬ್ರೆಡ್ ಅದೆಲ್ಲ. ಸೊ ಸೂಪರ್ ಆಗಿತ್ತು, ಟೇಸ್ಟಿಯಾಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ವಿ. ಒಂದು 15 ನಿಮಿಷದಲ್ಲೇ ಖಾಲಿ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ವ್ಲಾಗನ್ನು, ಇವತ್ತಿನ ವಿಡಿಯೋನು ಫುಲ್ಲಾಗಿ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.